ನಾನು ಇವತ್ತು ತೋರಿಸ್ತಾ ಇರೋದು ನವಣೆ ಅಕ್ಕಿ ಯೂಸ್ ಮಾಡಿಬಿಟ್ಟು ದೋಸೆ ಹೇಗೆ ಮಾಡೋದಂತ. ನಾನು ಎಲ್ಲನೂ ಈ ಗ್ಲಾಸಲ್ಲೇ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ನವಣೆ ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು ಹೆಸರು ಕಾಳು ಮತ್ತು 1 ಗ್ಲಾಸಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು 1 ಇದು ಕಡಲೆ ಮತ್ತು ಶೇಂಗಾ ತೊಗೊಂಡಿದ್ದೀನಿ, ಕಡಲೆಬೇಳೆ ಶೇಂಗಾ. ಇಲ್ಲಿ 3/4 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇವನ್ನೆಲ್ಲನೂ ಓವರ್ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮಿಕ್ಸಿ ಮಾಡ್ಕೋಬೇಕು. ಮಕ್ಕಳು ತಿಂದೇ ಇದ್ರಿಗಿನ ಈ ಥರ ಮಾಡ್ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ಅಷ್ಟೇ, ಬಿಸಿಲುಗಾಲದಲ್ಲಿ ತಂಪಲ್ವಾ, ಅದಕ್ಕೋಸ್ಕರ ಹೆಸರು ಕಾಳು ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ದಿಢೀರಾಗಿ ಬಂದಾಗ ಏನಾದರೂ ದೋಸೆ ಏನಾದರೂ ಮಾಡ್ಬೇಕು ಅಂದ್ಕೊಂಡ್ರೆ ಈ ಥರ ಮಾಡಿಕೊಡ್ಬೋದು. ಇದನ್ನೆಲ್ಲ ಬೆಳಗ್ಗೆನೇ ನೆನೆಸ್ಬೇಕು ಅನ್ನೋದೇನಿಲ್ಲ, ನೈಟ್ ನೆನೆಸ್ಬಿಟ್ಟು ಬೇಕಾದರೆ ಬೆಳಗ್ಗೆ ಎದ್ದ ತಕ್ಷಣ ಮಿಕ್ಸಿ ಹಾಕ್ಕೊಂಡ್ಬಿಟ್ಟು ಮಾಡ್ಬೋದು. ಚೆನ್ನಾಗಿ ಬರುತ್ತೆ ದೋಸೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಓವರ್ ನೈಟೆಲ್ಲ ನೆನೆ ಹಾಕಿದ್ದೀವಲ್ವ, ನವಣೆ, ಹೆಸರು ಕಾಳು, ಅಕ್ಕಿ, ಉದ್ದಿನಬೇಳೆ, ಶೇಂಗಾ ಮತ್ತು ಕಡಲೆಬೇಳೆ, ಅದನ್ನೆಲ್ಲ ಇವಾಗ ಓವರ್ ನೈಟ್ ನೆನೆದಿದೆ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಯಾವಾಗ ಮಾಡ್ಕೋಬೇಕಂದ್ರೆ ನೀವು ಎದ್ದ ತಕ್ಷಣ ಮಿಕ್ಸಿ ಮಾಡಿ ಇಟ್ಕೊಂಬಿಡಿ. ಅದರಲ್ಲಿ ಸೌಡಾ ಏನು ಮಿಕ್ಸ್ ಮಾಡ್ಕೋಬೇಡಿ. ಇವಾಗ ನಾನು ಇದು ಮಿಕ್ಸಿ ಮಾಡಿ ಇಟ್ಕೊತಿದ್ದೀನಿ. ಹೆಸರು ಕಾಳು ಮತ್ತು ನವಣೆ ಅಕ್ಕಿ ದೋಸೆಗೆ ಚಟ್ನಿ ರೆಡಿಯಾಗಿದೆ, ಶೇಂಗಾ ಚಟ್ನಿ. ನವಣೆ ಅಕ್ಕಿದು ಇದನ್ನು ರೆಡಿಯಾಗಿದೆ, ಹಿಟ್ಟನ್ನು ರೆಡಿಯಾಗಿದೆ. ಇವಾಗ ಹಾಕ್ಕೊಳ್ಳೋಣ. ಆಗಲೇ ಕಾಸಕ್ಕಿಟ್ಟಿದ್ದೀನಿ ದೋಸೆ ತವ, ಇವಾಗ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಳ್ಳೋಣ. ಇಲ್ಲಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ಸ್ವಲ್ಪ ಮೇಲ್ಗಡೆ ಹುರ್ಗಡ್ಲೆ ಪುಡಿ ಹಾಕಿದ್ದೀನಿ.